ತೆರೆದ ಚರಂಡಿಗೆ ಮಕ್ಕಳು ಬಲಿಯಾಗ್ತಾ ಇದ್ರು. ಪಾಲಿಕೆ ಅಧಿಕಾರಿಗಳಿಗೆ, ಕಾರ್ಪೊರೇಟರ್ಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕಾಟನ್ಪೇಟೆಯಲ್ಲಿ ತೆರೆದ ಚರಂಡಿಗಳು ಹಾಗೇ ಇದೆ. ಈ ಬಗ್ಗೆ ಅಲ್ಲಿಯ ನಿವಾಸಿಗಳು ಮೇಯರ್ಗೆ ದೂರು ನೀಡಿದರು. ಇಂದು ಈ ಕಾಟನ್ಪೇಟೆಯ ಮುಖ್ಯ ರಸ್ತೆಗೆ ಭೇಟಿ ನೀಡಿದ ಮೇಯರ್ ಶಾಂತಕುಮಾರಿ ಅಲ್ಲಿನ ಸಮಸ್ಯೆಗಳ ಪರಿಶೀಲನೆಯನ್ನು ನಡೆಸಿದರು. ತೆರೆದ ಚರಂಡಿಗಳು, ಫುಟ್ಪಾತ್ ಅವ್ಯವಸ್ಥೆಯ ಬಗ್ಗೆ ಸ್ಥಳೀಯ ವಾರ್ಡ್ ಎಂಜಿನಿಯರ್ಗಳಿಗೆ ತರಾಟೆಗೆ ತೆಗೆದುಕೊಂಡ ಮೇಯರ್ ಇನ್ನೊಂದು ವಾರದಲ್ಲಿ ಸರಿಪಡಿಸುವಂತೆ ತಾಕೀತು ಮಾಡಿದರು. ಮೇಯರ್ ಭೇಟಿಯ ಈ ಸಂದರ್ಭದಲ್ಲಿ ಸ್ಥಳೀಯ ಪಾಲಿಕೆ ಸದಸ್ಯ ಜೆ ಅಶ್ವಥ್ ನಾರಾಯಣ್ ಸ್ಥಳಕ್ಕೆ ಬಾರದಿದ್ದು ಎಲ್ಲರ ಗಮನ ಸೆಳೆಯಿತು. ಬೆಂಗಳೂರಿನಲ್ಲಿ ಕಳೆದ ವಾರ ಪುಟ್ಟ ಕಂದಮ್ಮ ತೆರೆದ ಚರಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದರು. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ತೆರೆದ ಚರ್ಮದ ಅಡಿ ಮುಚ್ಚಿದ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ದುರಂತ ಅಂದರೆ ರಾಜ್ಯದ ಮುಖ್ಯಮಂತ್ರಿಯ ನಿವಾಸದ ಎದುರೇ ಇರುವ ಚರಂಡಿಯಲ್ಲಿಯೇ ಹಲವು ಕಡೆ ಕಲ್ಲು ಚಪ್ಪಡಿ ತೆಗೆದಿದ್ದ ಅಧಿಕಾರಿಗಳು ತಿಂಗಳಾದರೂ ಅವುಗಳನ್ನು ಮುಚ್ಚಲಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಡಿರುವಂತಹ ವಾಕ್ಥ್ರೂ ಹೇಳಿದೆ. ತೆರೆದ ಚರಂಡಿಗೆ ಮಕ್ಕಳು ಬಿದ್ದು ಸಾಯ್ತಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಹೂಳು ತೆಗೆಯೋದಕ್ಕೆ ಅಂತ ಚರಂಡಿಯ ಸ್ಲ್ಯಾಬ್ಗಳನ್ನು ಎತ್ತಿಟ್ಟು ಅದನ್ನು ಮುಚ್ಚದೆ ಹಾಗೆ ಬಿಟ್ಟಿರುವಂಥ ಪ್ರಕರಣಗಳು ಮತ್ತೆ ಮತ್ತೆ ಬಯಲಾಗ್ತಾ ಇದ್ದಾವೆ. ನಾವೀಗ CM ಮನೆ ನಿವಾಸದ ಎದುರು ಇದ್ದೇವೆ. ಇಲ್ಲಿನ ಫುಟ್ಪಾತ್ನಲ್ಲೂ ಕೂಡ ಕುಮಾರಕೃಪಾ ಗೆಸ್ಟ್ ಹೌಸ್ನಿಂದ CM ಮನೆ ಆ ತುದಿವರೆಗೂ ಕೂಡ ಸ್ಲ್ಯಾಬ್ಗಳನ್ನು ಎತ್ತಿಟ್ಟು ಮುಚ್ಚದೆ ಹಾಗೆ ತೆಗೆದಿದ್ದಾರೆ. ದುರಂತ ಅಂತಂದರೆ CMಗೆ ಈ ಥರ ಪರಿಸ್ಥಿತಿ ಆದರೆ ಇನ್ನು ಸಾರ್ವಜನಿಕರಿಗೆ ಇನ್ಯಾವ ಪರಿಸ್ಥಿತಿಯನ್ನು ಬಿಬಿಎಂಪಿ ಅಧಿಕಾರಿಗಳು ಒದಗಿಸೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು. ಈ ರೋಡ್ ಒಂಚೂರು ರಿಪೇರಿ ಮಾಡಿಲ್ಲ ಅವರು. ಎಲ್ಲಿ ನೋಡಿದ್ರೆ ಹಳ್ಳ ಗುಂಡೆ, ನಡೆಯೋಕ್ಕೆ ತುಂಬ ಕಷ್ಟ ಆಗಿದೆ ಸರ್ ನಮಗೆ. ಮೇನ್ ರೋಡಲ್ಲಿ ಬಂದರೆ ಗಾಡಿಗಳು ಇಕ್ಕಟ್ಟು, ಮೇಲೆ ಬಂದರೆ ನಾವು ಬಿದ್ದು ತಲೆ ಹೊಡ್ಕೊಬೇಕಷ್ಟೇ ಸರ್ ಇಲ್ಲಿರೋದು. ಕಲ್ಲುಗಳೆಲ್ಲ ಎತ್ತಿದ್ದೆ ಯಾರು ನ್ಯಾಯವಾಗಿ ಅದಕ್ಕೆ ಇದೇ ಮಾಡಿಲ್ಲ. ನ್ಯಾಯವಾಗಿ ಯಾರೋ ಕಾಂಟ್ರಾಕ್ಟರ್ ಕೆರೆ ತಗೊಂಡು ಹೊಡೀರಿ ಅವ್ರನ್ನ. ಏನು ಸರ್ ಇದು ನೋಡಿ ಸರ್ಕಾರನ ಇದು ಡಬ್ಬ ಸರ್ಕಾರ ಇದೊಂದು. ನಾವು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಬೇಕಾಗಿದೆ, ಚರಂಡಿ ಮುಚ್ಚಿಸಿ ಜೀವ ಉಳಿಸಿ ಅಂತ. ಸಾರ್ವಜನಿಕರು ಕೂಡ ಅದೇ ಒತ್ತಾಯ ಮಾಡ್ತಾ ಇರುವಂಥದ್ದು, ಚರಂಡಿ ಮುಚ್ಚಿಸಿ ಜೀವ ಉಳಿಸಿ ಅಂತ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.